ವೆರಿ ಗುಡ್ ವೆರಿ ಗುಡ್. ನಮ್ಮ ಪರ್ಸೆಂಟೇಜ್ ಎಲ್ಲ ಬೇರೆ ತರ ಕಣ್ರಿ. ವೀಕ್ಲಿ 20%, ಮಂತ್ಲಿ ಆದ್ರೆ 10%. ಅರೆ ಮಿಸ್ಟರ್ ಕುಬೇರ್ ಸಂಪಾದನೆ ಮಾಡಿರ್ತೀವಿ. ನಮ್ಮ ಸಂಪಾದನೆ ಮಿಸ್ಟರ್ ಕುಬೇರ್, ಬಿಸಿಲು ಮಳೆ ಗಾಳಿ ಏನು ನೋಡೋದಿಲ್ಲ ನಾವು. ಮಿಸ್ಟರ್ ಕು ಹಲೋ, ಐ ಆಮ್ ಸೋ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಪರ್ಸೆಂಟೇಜ್ ಆಮೇಲೆ ಮಾತಾಡೋಣ. ಅಮ್ಮ ಅಪ್ಪ ಧರ್ಮ ಮಾಡಿ. ನಮಸ್ಕಾರ. ಹಿಂದೆ ಫೋಟೋ ತೆಗೆಸ್ಕೊಂಡ್ರ ಅಪ್ಪ. ಬ್ಲಡಿ ಚೀಟ್ ಬೆಗ್ಗರ್. ಯಾರು ನೀನೇ ಸುಳ್ಳು ಹೇಳಿ ನನ್ನ ಫ್ಲಾಟ್ ನ ಬಾಡಿಗೆ ತಗೊಂಡಿದ್ಯಾ? ನಾನು ಭಿಕ್ಷೆ ಕೇಳ್ತೀನಿ, ಸುಳ್ಳುಗಳೆಲ್ಲ ಹೇಳೋಣ ನಾನು. ಮತ್ತೆ BB ಗ್ರೂಪ್ ಅಂತ ವಿಸಿಟಿಂಗ್ ಕಾರ್ಡ್ ಕೊಟ್ಟೆ. ಭಿಕ್ಷಾಂದೇಹಿ ಗ್ರೂಪ್. ಅಯ್ಯೋ ಎಂತ ಮೋಸ ಆಗೋಯ್ತು. ನೀನ ಸುಮ್ನೆ ಬಿಡಲ್ವೋ? ನೋಡ್ತಾ ಇರೋ, ಏನ್ ಮಾಡ್ತೀನಿ ನೋಡ್ತಾ ಇರೋ. ಹೊಡಿತೀನಿ, ಚಸ್ತೀನಿ, ಬಡಿತೀನಿ. ಅವತ್ತು ಅಪಾರ್ಟ್ಮೆಂಟ್ಗೆ ಡ್ಯೂಟಿಗೆ ಹೋದಾಗ ಹೆಂಗ್ ಮಾಡ್ದಾಗ ಗೊತ್ತಾ, 3 ದಿವಸ ಯೋದೊಳಗೆ ಆಗಿಲ್ಲ ಅಣ್ಣ. ಇವನಿಂದ ಇವನ್ಗೆ 3 ದಿವಸದ ಇನ್ಕಮ್ ಲಾಸ್ ಅಣ್ಣ. ಯು ಬ್ಲಡಿ ಜೆಂಟಲ್ಮ್ಯಾನ್. ಹಲೋ ಮಿಸ್ಟರ್, ಏನು ಇದು ಡ್ಯೂಟಿ ಟೈಮು. ಆ? ಏನ್ ಮಾತಾಡಂಗಿರ ಸಾಯಂಕಾಲ ಪ್ಲೀಸ್ ಗೆಟ್ ಲಾಸ್ಟ್. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಈ ಭಿಕ್ಷುಕರದೊಳ್ಳೆ ಕಾಟ ಆಯ್ತು. ಆ ಕಾರ್ಪೊರೇಷನ್ ಅವರು ನಾಯಿಗಳ ಜೊತೆ ಇವ್ರನ್ನ ಎತ್ತಾಕೊಂಡು ಹೋಗಿದ್ರೆ ಚೆನ್ನಾಗಿರೋದು. ಹಾ, ತಾಳಿ ಕಟ್ತೀಯಾ? ಈಗ ಕಟ್ಟಿರೋ ಕಂಜೂಸ್ ಜೊತೆ ಹೇಗೆ ಸಾಕಾಗಿ ಹೋಗಿದೆ. ನೀನ್ ಬೇರೆ. ಅಮ್ಮ ಅಮ್ಮ, ಅವ್ರು ನೋಡ್ತಾ ಇದ್ರೆ ಅಪ್ಪನ್ ತರನೇ ಇಲ್ವಾ ಅಮ್ಮ? ಸಾಕ್ ಸುಮ್ನಿರೆ, ನಿಮ್ಮ ಅಪ್ಪನ್ಗಿಂತ ಚೆನ್ನಾಗೇ ಇದ್ದಾನೆ. ಪಾಪ, ₹1 ಕೊಡಮ್ಮ, ಹಾಕ್ಬಿಟ್ಟು ಬರ್ತೀನಿ. ಇದು ಬೇರೆ ತಗೋ, ಬೇಗ ಬಾ. ಏ ಬೇಕರ್, ಐ ಆಮ್ ಎ ಬಗ್ಗರ್ ಬಾಯ್. ಹಿಡ್ಕೊಳ ಮಾತ್ಬೇಕಾ? ಭಿಕ್ಷುಕರಿಗೆ ಬೈತ್ಯಾ? 1, 2, 3 ಹೇಳೋದ್ರಲ್ಲಿ ಎಸ್ಕೇಪ್ ಆಗ್ಬಿಡ್ಬೇಕು, ಇಲ್ಲ ಪರ್ಮನೆಂಟ್ ಭಿಕ್ಷುಕ ಆಗ್ಬಿಡ್ತೀಯ. 1, 2 ನಂದಿರೋ ಸೀಟು. ಹಾಯ್ ಹಾಯ್. ನಿಂಗೊಂದು ಸರ್ಪ್ರೈಸ್ ಇದೆ. ನಾನು ನಿನ್ಗೊಂದು ಚಿಕನ್ ಬಿರಿಯಾನಿ. ವಾವ್, ಪಕ್ಕದ ಫ್ಲಾಟ್ ಅವ್ರು ಕಳ್ಸ್ಕೊಟ್ರ? ಆಕಾಶ್, ನಾನೇ ಬುಕ್ಕೋದಿ ಕಷ್ಟಪಟ್ಟು ಮಾಡಿದ್ದು. ವಾವ್, ವೆರಿ ಗುಡ್ ವೆರಿ ಗುಡ್, ದಟ್ಸ್ ಗ್ರೇಟ್. ತಿನ್ಬೋದಾ? ಆಕಾಶ್, ವಾವ್, ಸೂಪರ್, ಮೈಂಡ್ ಬ್ಲೋಯಿಂಗ್. ಹೌದಾ? ಹೇ, ನಾನೇ ಟೇಸ್ಟ್ ಮಾಡಿಲ್ಲ. ಒಂಚೂರು ಚೆನ್ನಾಗಿಲ್ಲ. ನೀನ್ ಚೆನ್ನಾಗಿದೆ ಅಂದೆ. ನೀನ್ ಫಸ್ಟ್ ಟೈಮ್ ಮಾಡಿದ್ಯಾ, ಯಾಕೆ ಬೇಜಾರ್ ಮಾಡೋದು ಅಂತ ಹಾಗಂದೆ. ಅದಿರ್ಲಿ ಬಿಡು. ಏನಿದು? ನೀನ್ USA ಹೋಗಕ್ಕೆ ಪಾಸ್ಪೋರ್ಟ್, ಟಿಕೆಟ್, MS ಅಡ್ಮಿಷನ್ ಪೇಪರ್ಸ್. ಥ್ಯಾಂಕ್ಸ್. ಹೊಸ ಜಾಗ, ಹೊಸ ಜನ, ಹೊಸ ಜೀವನ. ನಿನ್ ಹಳೆ ನೆನಪುಗಳು ಯಾವುದು ನಿನ್ನ ಡಿಸ್ಟರ್ಬ್ ಮಾಡಲ್ಲ. ನೀನ್ ಅನ್ಕೊಂಡಿದ್ದನ್ನ ಸಾಧಿಸ್ಬೋದು. ಆಕಾಶ್, ಎಷ್ಟು ಚೆನ್ನಾಗಿ ಮಾತಾಡಿ ಎಂತ ಅಪ್ಸೆಟ್ ಆಗಿರೋ ಮನ್ಸುಗಳನ್ನು ಸರಿ ಮಾಡ್ತೀಯಲ್ಲ. ಯು ಆರ್ ರಿಯಲಿ ಗ್ರೇಟ್. ಗ್ರೇಟಾ? ನಾನಾ? ಹೈ, ನನ್ ಲವ್ ಅಪ್ಸೆಟ್ ಆದಾಗ ದೇವದಾಸ್ ತರ ದಾಡಿ ಬಿಟ್ಕೊಂಡು ರೋಡ್ ಅಲಿತಾ ಇದ್ದೆ. ನಾ ಇರ್ಲಿಲ್ಲ, ಆದ್ರೆ ಸೂಸೈಡ್ ಅಟೆಂಪ್ಟ್ ಮಾಡಿರ್ಲಿಲ್ಲ. ಆದ್ರೂ ನಿನ್ ಋಣನ ಹೇಗ್ ತೀರ್ಸೋದು? ಏನು ಮಾಡ್ಬೇಡಮ್ಮ, ನಿನ್ನ ಎಜುಕೇಶನ್ ಲೋನ್ ನಾನು ಶ್ಯೂರಿಟಿ ಹಾಕಿದ್ದೀನಲ್ಲ, ಅದು ನನ್ನ ತಲೆ ಮೇಲೆ ಹೇಳಿದೆ, ತೀರಿಸ್ಬಿಡು, ಅಷ್ಟು ಸಾಕು. ಆಕಾಶ್, ಹೌದು, ಇಷ್ಟೆಲ್ಲ ಹೆಲ್ಪ್ನ ನನಗೆ ನೀನ್ ಯಾಕೆ ಮಾಡ್ತಾ ಇದೀಯಾ? ಯಾಕಂದ್ರೆ
ವಿ ಆರ್ ಫ್ರೆಂಡ್ಸ್. ಇನ್ ಫ್ಯಾಕ್ಟ್ ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಆಕಾಶ್, ಹಲೋ, ನಿನಗೆ ಒಪ್ಗೆನೇನಮ್ಮ? ಅವಳೇನ್ ಕೇಳ್ತೀರಾ? ನಾನ್ ಹೇಳದ್ಮೇಲೆ ಒಪ್ಪಿಗೆ. ಹಾಗಾದ್ರೆ ಬೇಗ ಮುಹೂರ್ತ ಇಡಿಸ್ಬಿಡಿ. ನೀ ಇಲ್ಲಿ ಏನ್ ಸರ್ ಮದುವೆ ಮಾತುಕತೆ ಎಲ್ಲ ಆಗೋಯ್ತಾ? ಅಲ್ಲ, ಅಕ್ಕಪಕ್ಕ ಇದೀವಿ ಅಂತ ಆದ್ರೂ ಒಂದ್ ಮಾತಾಡಿಸ್ಬಾರ್ದಾ? ಎಲ್ಲ ಸ್ವಲ್ಪ ಅರ್ಜೆಂಟ್ ಇಂದ. ಇರ್ಲಿ ಬಿಡಿ, ಹುಡುಗ ಸ್ಮಾರ್ಟ್ ಆಗಿದ್ದಾನೆ ಸರ್. ನೀವು ಹೇಳ್ತೀನಿ, ಒಂದ್ ನಿಮಿಷ. ಏನಮ್ಮ ನಿನ್ ಕ್ವಾಲಿಫಿಕೇಶನ್? ಬಿ ಸರ್. ಬಿ. ಅವನು ಬಿ ಅಂತ ಕಾಣಿಸುತ್ತೆ. ಹೈಟು 5.7. ಹಾ, ರವಿನೂ ಹೆಚ್ಚು ಕಡಿಮೆ. ಇದೆಲ್ಲ ಬೇಡ ಸರ್. ದೊಡ್ಡ ಕಡೆ ಸಂಬಂಧ, ನೀವೇನಾದ್ರೂ ತಪ್ಪಾಗಿ ನೋಡ್ಕೊಂಡ್ರೆ ತೊಂದರೆ ಆಗ್ಬೋದು. ಯೋಚನೆ ಮಾಡಿ ನೋಡಿ. ನಿನಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರು ಇಲ್ಲ ಸರ್. ರವಿಗೂ ಅಷ್ಟೇ ಯಾರು ಇಲ್ಲ. ಅಯ್ಯೋ, ಈ ರವಿ ಯಾರು ಸರ್? ಅವನೊಬ್ಬ ಲೋಫರ್, ರೋಮಿಯೋ. ಇವಳನ್ನ ಪ್ರೀತಿಸ್ತೀರ. ನಿನಗೂ ರವಿಗೂ ಇರೋದು ಒಂದೇ ವ್ಯತ್ಯಾಸ. ನೀನು ಇವಳನ್ನ ಇನ್ಮೇಲಿಂದ ಪ್ರೀತಿಸ್ತೀಯ, ಆದ್ರೆ ಅವನು ಇವಳನ್ನ 4 ವರ್ಷದಿಂದ ಪ್ರೀತಿಸ್ತಾ ಇದ್ದಾನೆ. ಅಯ್ಯೋ, ಒಂದ್ ಒಳ್ಳೆ ಕಾರ್ಯ ನಡೀತಾ ಇದ್ರೆ ಅದನ್ ಕೆಡ್ಸೋಕೆ ಸಾವಿರಾರು ಜನ ಆತರದಿಂದ ಕಾಯ್ತಿರ್ತಾರೆ. ಕರೆಕ್ಟ್. ಈಗಿನ ಹುಡುಗರು ತರ್ಲೆಗಳು ತಮಾಷೆ ಮಾಡ್ತಾರೆ. ನೀನ್ ಸುಮ್ನೆರಪ್ಪ. ನೀನೇನೋ ಮದುವೆ ಮಾಡಿಸ್ಬಿಡ್ತೀಯ, ನಾಳೆ ಹುಡುಗಿ ಓಡೋದ್ರೆ ಇಲ್ಲ ಫಸ್ಟ್ ನೈಟ್ ಎಲ್ಲ ಡೈವರ್ಸ್ ಕೇಳಿದ್ರೆ ನನ್ಗೆ ಕೆಟ್ಟ ಹೆಸರು ಬರೋದು. ಆಹಾ, ಕರೆಕ್ಟ್ ಆಗಿ ಹೇಳಿದೆ ಕಣಯ್ಯ. ತುಂಬಾ ವಿಷಯ ತಿಳ್ಕೊಂಡಿದ್ಯಾ ನೀನು. ಮನೆಯವ್ರ ಹಿಂಸೆಗೆ ಹುಡುಗನ ಮದುವೆ ಮಾಡ್ಕೊಂಡು ಪ್ರೀತಿಸಿರೋನ್ಗೆ ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಹೇಳಿ ಕೈ ಕೊಡ್ತೀಯಾ? ನಂಗೆ ರವಿನೇ ಇಷ್ಟ. ಮತ್ತಿಲ್ಲಿ ಯಾಕೆ ಕೂತಿದೀಯ? ಇವನ್ ಹೇಳ್ರಣ ಎಂತೋನು ಅಂತ. ನಾನು ಯಾರು ಗೊತ್ತಾ? ಆಕಾಶ್. ಅಲ್ಲಿ ಕಲ್ಲೊಡಿದ್ರೆ ಬೀಳೋದೇ ನಿನ್ ತಲೆ ಮೇಲೆ. ಬೇಕಾದ್ರೆ ಟ್ರೈ ಮಾಡಿ ನೋಡು. ಏನ್ ಮುಖ ನೋಡ್ತಿದ್ರೆ ಹೋಗ್ರೇ.
ಅಯ್ಯೋ ಆಹಾ ಏನ್ ರೆಡಿಯಾಗಿ ನಿಂತ್ಬಿಟ್ಟಿದ್ಯಾ? ಪುರೋಹಿತ್ರಿಗೆ ಹೇಳತ್ತ? ಸರಿ, ಹಾರ ತಗೋ ಬೇಗ. ಯಾಕೆ ನಿನಗೆ ಮದುವೆ ಇಷ್ಟ ಅಲ್ವಾ? ಸರಿ ನಡಿ ಹೋಗೋಣ. ನೋಡು, ನನಗಿದ್ ಬಿಟ್ರೆ ಬೇರೆ ದಾರಿ ಇಲ್ಲ. ಹಾ ಮಾಂಗಲ್ಯಂ ತತ್ಪುರಾಣೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ಸಂದೀಪ ಶರದಾಂ ಶತಂ ಮಂಗಲದಾಂ. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆಕಾಶ್, ಡೋಂಟ್ ವರಿ, ನೀವು ಬನ್ನಿ. ಏಯ್, ಮದ್ವೆ ಮಾಡಿಸ್ಬಿಟ್ಟೆ ಅಲ್ಲ, ನಿನ್ಗಿದೆ ಕಣೋ. ನಿನ್ ತಾಳಿ ಕಟ್ಸಿದೀಯಾ, ನಾನು ಅದನ್ನ ತೆಗೆಸ್ತೀನಿ. ಅಂಕಲ್, ದಯವಿಟ್ಟು ಕ್ಷಮಿಸಿ. ನಿಮ್ಮ ಒಪ್ಪಿಗೆಯಲ್ಲೇ ಇವರಿಬ್ಬರನ್ನ ಮದುವೆ ಮಾಡಿಸ್ಬಿಟ್ಟೆ. ನಿಮ್ಮ ಆಶೀರ್ವಾದ ಇದ್ರೆ ಇವರಿಬ್ಬರು ಖಂಡಿತ ಚೆನ್ನಾಗಿರ್ತಾರೆ. ಸೊ ಪ್ಲೀಸ್. 100 ವರ್ಷ ಸುಖವಾಗಿ. ಅಂಜಲಿ, ಅರ್ಶಿನ ಕುಂಕುಮ ತಗೋಮ. ಹಾ, ಮೊದ್ಲು ಮಾಂಗಲ್ಯಕ್ಕೆ ಇಟ್ಕೊಂಡು ಆಮೇಲೆ ಹಣೆಗೆ ಇಟ್ಕೋಬೇಕಮ್ಮ. ಸಾಕ್ಷಿ ಯಾರಾಗ್ತಾರ? ನಾನು ಹಾಕ್ತೀನಿ. ಇನ್ನೊಬ್ರು? ನಾನು ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಏನ್ ಕಾಲ ಬಂತೋ ಏನೋ, 7 ದಿನ ನಡೀತಿದ್ದಂತ ಮದ್ವೆ 2 ಸೈನ್ ಹಾಕಿದ್ರೆ ಮದ್ವೆ, ಅದೇ 2 ಸೈನ್ ಹಾಕಿದ್ರೆ ಡೈವೋರ್ಸ್. ರವಿ, ಒಳ್ಳೆ ಕೆಲಸನೂ ಸಿಕ್ತು, ದಿಢೀರಂತ ಬೋನಸ್ ತರ ಮದ್ವೆನೂ ಆಗೋಯ್ತು. ಒಂದು ಮದುವೆಯಲ್ಲಿ ಹುಡುಗನಿಗಿಂತ ಹುಡುಗಿಗೆ ಕಾಂಪ್ರಮೈಸು, ಸ್ಯಾಕ್ರಿಫೈಸ್ ಜಾಸ್ತಿ. ಯಾಕೆಂದ್ರೆ ಅವಳು ಹುಟ್ಟಿದ ಮನೆನ, ಅವಳ ಮನೆಯವ್ರನ್ನ ಬಿಟ್ಟು ಗಂಡನ ಜೊತೆ ಬರ್ತಾಳೆ. ಅಂಥವಳಿಗೆ ಪ್ರೀತಿ ಜೊತೆ ಧೈರ್ಯ ಕೊಡೋದು ಗಂಡನ ಕರ್ತವ್ಯ. ಅದನ್ನ ಬಿಟ್ಟು ಅವಳ ಕಣ್ಣಲ್ಲೇನಾದ್ರೂ ನೀರು ಬಂದ್ರೆ ಅವ್ರ ಅಣ್ಣ ಮಾಡ್ಬೇಕಾಗಿದ್ದ ಕೆಲಸನ ನಾನು ಮಾಡ್ಬೇಕಾಗಿತ್ತು. ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು. ಅಣ್ಣ, ಬಾಯ್. ಆಕಾಶ್, ನೀನ್ ತುಂಬಾ ವಿಷಯ ತಿಳ್ಕೊಂಡಿದ್ಯಾ? ಏನಿಲ್ಲಪ್ಪ, ನಮ್ಮಮ್ಮ ಹೇಳಿದ ವಿಷಯನೆಲ್ಲ ನಾನು ಅವ್ರಿಗೆ ಹೇಳಿದೆ. ಯಾಕೆ ಅಷ್ಟೊಂದು ಕಷ್ಟ? ಓ, ಈ ಮನೇಲಿ ಇನ್ನೊಬ್ರು ಇರೋದ್ ಮರ್ತೆ ಹೋಗಿದ್ಯಾ? ಯಾರದು? ಓ, ಬ್ರೆಡ್ ಜಾಮ್. ಆಕಾಶ್, ಓಕೆ. ಅಂಜಲಿ, ಈ ನೋವಲ್ಲೂ ಏನ್ ಸುಖ ಇದೆ ಗೊತ್ತಾ? ಈ ಲವರ್ಸ್ನ ಸೇರ್ಸಿದ್ರೆ ಅದ್ರಲ್ಲಿ ಏನೋ ಒಂದು ಸಂತೋಷ. ನೀನು ಯಾರನ್ನಾದ್ರೂ ಒಳ್ಳೆ ಹುಡುಗನ್ ಪ್ರೀತಿಸಿದ್ರೆ ನಿಮ್ಮನ್ನು ಸೇರಿಸ್ತಿದ್ದೆ. ನೀನ್ ನೋಡಿದ್ರೆ ಯಾರೋ ಡಬ್ಬ ನನ್ ಮಗನ್ ಪ್ರೀತಿಸಿದ್ಯಾ. ಏನ್ ಮಾಡೋದು, ನನ್ ಬ್ಯಾಡ್ ಲಕ್. ಅದೇ ನೀನ್ ಪ್ರೀತಿಸಿದ ಹುಡುಗಿ ನೋಡು, ನಿನ್ನೆ ಮದ್ವೆ ಆಗಿ 3 ಮಕ್ಳು ಹೆತ್ತು 3 ಹೊತ್ತು ನಿನ್ ಸೇವೆ ಮಾಡ್ತಿದ್ದಾಳಲ್ಲ. ಮಿಸ್ಟರ್ ಆಕಾಶ್, ಮುಚ್ಕೊಂಡ್ರಾಕೆ ಏನ್ ತಗೊಂತೀರಾ?